ಹಾಯ್ ಹಲೋ ನಮಸ್ತೆ. ಆರ್ ಸ್ಯಾರೀಸ್ಗೆ ಸ್ವಾಗತ. ಹಾಗೆ ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ಏನಪ್ಪ ವಿಡಿಯೋ ಅಂತ ಹೇಳಿದ್ರೆ, ನಾನು ಸ್ಯಾರಿ ಪರ್ಚೇಸಿಂಗ್ಗೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ. ಸೊ ಹಾಗಾಗಿ ಒಂದು ವಿಡಿಯೋನ ಮಾಡಿಟ್ಕೊಂಡಿದ್ದೆ. ಆ ವಿಡಿಯೋನ ಈಗ ನಾನು ಅಪ್ಲೋಡ್ ಮಾಡೋಣ ಅಂಥೇಳಿ ಎಡಿಟಿಂಗ್ ಮಾಡ್ತಾ ಇದ್ದೆ. ಸೊ ನಾವು ಊಟ ಎಲ್ಲ ತೊಗೊಂಡು ಅಲ್ಲೇ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲೇ ಊಟ ಮಾಡಿಕೊಂಡು ಹಾಗೆ ಟೀ ಕುಡ್ಕೊಂಡು ನಾರ್ಮಲ್ ನಾವೇನು ಬಿಸ್ನೆಸ್ ಅಂತ ಆ ಮೈಂಡಲ್ಲಿ ಹೋಗಿದ್ದಿಲ್ಲ. ಬಟ್ ಏನೋ ಒಂದು ಟ್ರಿಪ್ ಮೂಡಲ್ಲೇ ಹೋದ್ವಿ. ಸೊ ಅದು ಹಾಗೆ ಟ್ರಿಪ್ ಮೂಡಲ್ಲೇ ಇತ್ತು. ಸೊ ಅಲ್ಲಿಂದ ನಾವು ಹೊರಟ್ವಿ. ತುಂಬ ಲೇಟ್ ನೈಟ್ ಆಗಿತ್ತು ಕೂಡ. ಅಲ್ಲಿ ಹೋದಾಗ ರೂಮ್ಸ್ ಕರೆಕ್ಟಾಗಿ ಸಿಕ್ಕಲಿಲ್ಲ ನಮಗೆ. ಯಾವುದೋ ಒಂದು ರೂಮ್ ಸಿಕ್ತು. ಸರಿ ಇನ್ನೇನು ಸಿಕ್ಕಿದೆಯಲ್ಲ 12 ಗಂಟೆ ಆಗಿದೆ ಅಂಥೇಳಿ ಅಲ್ಲೇ ರೂಮ್ ಮಾಡ್ಕೊಂಡ್ವಿ. ಸೊ ಆ ರೂಮವ್ರು ನಮ್ಗೆ ಹೇಳ್ತಿದ್ರು, ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತೆಲ್ಲ ಏನೋ ಸುಮ್ಮನೆ ಡೀಟೇಲ್ಸ್ ಕೊಡ್ತಾಯಿದ್ರು. ಸೊ ನಂಗೆ ಸ್ವಲ್ಪ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದರಿಂದ ನಂಗೆ ಅದ್ರದ್ದು ವಿಚಾರಗಳು ಗೊತ್ತಿರೋದ್ರಿಂದ ನಾನು ಓಕೆ ಅಂಥೇಳಿ ನಾನು ಅಲ್ಲಿಂದ ಪರ್ಚೇಸಿಂಗ್ ಹೊರಟು ರೆಡಿಯಾಗಿ ಪರ್ಚೇಸಿಂಗ್ ಹೋಗೋಣ ಅಂತ ಹೊರಟ್ವಿ. ಸೊ ನನಗೆ ಅಲ್ಲೇ ಹೋಗ್ತಾ ನನಗೆ ಅಡ್ರೆಸ್ ಹೇಳೋಕ್ಕೆ ಅಂತ ಒಬ್ಬರನ್ನ ಕೇಳಿದ್ವಿ. ಅವರು ಇನ್ನೂ ಸ್ವಲ್ಪ ಪಾಪ ಡೀಟೇಲ್ಸ್ನ ನಮಗೆ ಚೆನ್ನಾಗಿ ಕೊಟ್ಟರು. ಆ ವ್ಯಕ್ತಿ ಕೂಡ ನಮಗೆ ಖುಷಿ ಆಯಿತು ಅವ್ರು ಸ್ಪಂದಿಸಿದ್ದಕ್ಕೆ. ಸೊ ನನಗೆ ಗೊತ್ತಿರೋಂಥ ನಾನೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಹೋದೆ. ಅಲ್ಲಿ ಹೋಗ್ತಿದ್ದಂಗೆ ಟೇಬಲ್ ಮೇಲೆ ಒಂದು ಸ್ಯಾರಿ ಇತ್ತು. ಆ ಸ್ಯಾರಿ ನೋಡಿ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆಯಲ್ಲ ಅಂಥೇಳಿ. ಹಾಗೆ ಒಳಗೆ ಹೋಗ್ತಾ ಸ್ಯಾರೀಸ್ ನೋಡಿ ಅಂತೂ ನನಗೆ ಹೇಗಾಯ್ತಂದರೆ, ಇಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸು ಡೈರೆಕ್ಟಾಗಿ ಹಿಂಗೆ ಸಿಗ್ತಿದೆಯಲ್ಲ ಅಂತೇಳಿ ತುಂಬ ಖುಷಿ ಆಯಿತು ಅವ್ರ ಶಾಪಲ್ಲಿ. ಸೊ ತುಂಬ ಒಳ್ಳೊಳ್ಳೆ ಸ್ಯಾರೀಸ್ ಅವಾಗ ತಾನೇ ಕೂಡ ಬಂದಿತ್ತು ಕೂಡ, ಅಲ್ಲಿ ಹೊಸ ಸ್ಯಾರೀಸು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬಂದಿತ್ತು. ಸೊ ಅವ್ರ ಹತ್ರ ನಾನು ತುಂಬ ನೋಡಿ ಈ ಥರ ಕಲರ್ಸು ಅಲ್ಟಿಮೇಟ್ ಕಲರ್ ಕಾಂಬಿನೇಷನ್ಸ್ಗಳು ಸಿಕ್ತು. ಮತ್ತು ತುಂಬ ಡಿಸೈನರ್ ಸ್ಯಾರೀಸ್ ಸಿಕ್ತು. ಬ್ರೈಡಲ್ಗಂತೂ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ ಸಿಕ್ತು ನನಗೆ. ಸೊ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಇನ್ನೊಂದು ಶಾಪಿಗೆ ಬಂದ್ವಿ. ಇನ್ನೊಂದು ಶಾಪಲ್ಲೂ ಒಳ್ಳೆ ಕಲೆಕ್ಷನ್ ಸಿಕ್ತು, ತುಂಬ ಒಳ್ಳೆ ಕಲೆಕ್ಷನ್ಸು. ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿಕೊಂಡೆ ನಾನು ಸ್ಯಾರೀಸ್ಗಳನ್ನೆಲ್ಲ. ಸೊ ಅಲ್ಲಿಂದ ಆ ಶಾಪ್ ಬಿಟ್ಟು ಮತ್ತೆ ಇನ್ನೊಂದು ಶಾಪಿಗೆ ಬಂದ್ವಿ. ಆ ಶಾಪಲ್ಲೂ ಕೂಡ ವೆಯ್ಟ್ಲೆಸ್ಸಲ್ಲಿ ರೇಷ್ಮೆ ಸೀರೆಗಳು ಸಿಕ್ತು. ತುಂಬ ಚೆನ್ನಾಗಿತ್ತು ಆ ಸ್ಯಾರೀಸು ಕೂಡ. ನೋಡೋಕ್ಕೆ ಒಳ್ಳೆ ಇದು ಸಾಫ್ಟ್ ಸಿಲ್ಕಾ ಅಂತ ಅನಿಸುತ್ತೆ, ಬಟ್ ಅಲ್ಲ, ಇದು ರೇಷ್ಮೆ ಸೀರೆ ವೆಯ್ಟ್ಲೆಸ್ಸಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಅವ್ರ ಹತ್ರ ನಾನು ಸ್ಯಾರೀಸ್ ಪರ್ಚೇಸ್ ಮಾಡಿಕೊಂಡೆ. ಅಲ್ಲಿಂದ ಪರ್ಚೇಸ್ ಮಾಡಿಕೊಂಡು ನೋಡಿ ಈ ಸ್ಯಾರೀಸ್ ನನಗೆ ಆಲ್ಮೋಸ್ಟ್ ಈ ಯೆಲ್ಲೋ ಮತ್ತು ಪರ್ಪಲ್ ಸ್ಯಾರಿ ಬರುತ್ತೆ. ಈಗ ಈ ಯೆಲ್ಲೋ ಪರ್ಪಲ್ ಸ್ಯಾರಿ ನಾನು ಸುಮ್ಮನೆ ಕಸ್ಟಮರ್ಸ್ಗೆ ಒಂದು 5 ಸ್ಯಾರಿ ಫೋಟೋ ಕಳಿಸಿದೆ. ಅವರಂತೂ ಈ ಸ್ಯಾರಿನ ಅಲ್ಲೇ ನಂಗೆ ಬೇಕೇ ಬೇಕು ಮ್ಯಾಮ್, ಇದು ನನಗೆ ಎತ್ತಿಟ್ಬಿಡಿ ಅಂಥೇಳಿ ಅದನ್ನು ಹಾಗೆ ಪರ್ಚೇಸ್ ಮಾಡ್ಕೊಂಡೇ ಬಿಟ್ರು ಅವರು. ಹಾಗೆ ಇದೊಂದು ಗ್ರೀನ್ ವಿತ್ ಮೆರೂನ್ ಕಲರು, ಬಿಗ್ ಬಾರ್ಡರು, 2 ಸೈಡ್ಸು ಬಿಗ್ ಬಾರ್ಡರ್ ಇದೆ. ಇದು ತುಂಬ ಚೆನ್ನಾಗಿದೆ ಸ್ಯಾರಿ. ಗ್ರೀನ್ ಕಲರು, ವೆರಿ ಟ್ರೆಡಿಷ್ನಲ್ ಸ್ಯಾರಿ ಇದು ಬಂದು. ಇದು ತುಂಬ ರಿಚ್ ಆಗಿತ್ತು. ಸೊ ಇದನ್ನು ನನಗೆ ಅಂತಲೇ ನಾನು ಪರ್ಚೇಸ್ ಮಾಡಿಕೊಂಡೆ. ಒಳ್ಳೆ ಹೈಟ್ ಇರೋರಿಗಂತೂ ಈ ಸ್ಯಾರಿ ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ ಈ ಸ್ಯಾರಿ. ಸೊ ಮತ್ತೆ ನಾನು ಇದನ್ನು ಶಾಪಿಗೆ ಅಂತ ಕಲೆಕ್ಷನ್ ಕೇಳಿದ್ರೆ ಅಲ್ಲಿ ಕಲೆಕ್ಷನ್ಸ್ ಇರಲಿಲ್ಲ. ಮೇಡಮ್ ಕೊಡ್ತೀನಿ ಇನ್ 1 ಮಂತ್ ಅಂತ ಹೇಳಿದ್ರು. ಸೊ ಅದು ಬಿಟ್ಟು ಇನ್ನೂ ಒಂದು ಶಾಪಿಗೆ ಹೋದ್ವಿ. ಅವ್ರ ಹತ್ರ ಅಂತೂ ನಿಜ ಹೇಳಬೇಕಂದ್ರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಹೇಗೆ ಅಂತಂದರೆ ಅವರು ಸ್ಯಾರಿ ಪ್ರತಿ ಡೀಟೇಲ್ಸ್ ನಾನು ಕೇಳಿದ್ದಕ್ಕೆಲ್ಲ ಅವರು ನೀಟಾಗಿ ಉತ್ತರ ಕೊಟ್ಟರು. ಪ್ಯೂರ್ ಹೇಗಿರುತ್ತೆ, ಹ್ಯಾಂಡ್ಲೂಮ್ ಹೇಗಿರುತ್ತೆ, ಪವಲೂಮ್ ಹೇಗಿರುತ್ತೆ, ಸೊ ಮಿಕ್ಸ್ಡ್ ಥ್ರೆಡ್ ಹೇಗಿರುತ್ತೆ, ಇದು ಮಿಕ್ಸ್ಡ್ ಥ್ರೆಡ್ ಸ್ಯಾರಿನ ಹೇಗೆ ಏನು ಅಂತ ಅವರು ತುಂಬ ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ರು. ಈ ಥ್ರೆಡ್ ಎಲ್ಲ ನೋಡಿ, ಇದು ಈ ಪಿಸ್ತಾ ಗ್ರೀನು ಪರ್ಪಲ್ ಏನು ಬ್ಲೂ ಪರ್ಪಲ್ ರಾಯಲ್ ಬ್ಲೂ ಬಾರ್ಡರ್ ಇದೆ, ಇದು ಕೂಡ ಸೋಲ್ಡ್ ಔಟ್ ಆಯ್ತು. ಇದನ್ನು ಸುಮ್ಮನೆ ಜಸ್ಟ್ ನನ್ನ ಕಸ್ಟಮರ್ಗೆ ನನ್ನ ಫೋಟೋಗಳು ಕಳಿಸಿದೆ. ಅಲ್ಲೇ ನಾನು ಇನ್ನೂ ನನ್ನ ಶಾಪ್ಗೆ ನಾನು ತರಲಿಲ್ಲ ಅದನ್ನು. ಹಾಗೆ ಅವರು ಇಲ್ಲ ನಂಗೆ ಆ ಕಲರ್ ಬೇಕೇ ಬೇಕು, ನಾನು ಹುಡುಕ್ತಿದ್ದೆ ಆ ಕಲರ್ ಅಂಥೇಳಿ ಅದನ್ನು ಪರ್ಚೇಸ್ ಮಾಡಿಕೊಂಡ್ರು. ಹೀಗೆ ನೋಡ್ತಾ ನೋಡಿ ಅವರು ಡೀಟೇಲ್ಸ್ ಹೇಳ್ತಾ ಇದ್ರು. ಆ ಥ್ರೆಡ್ಡು ಎಲ್ಲ ತೋರಿಸ್ಬಿಟ್ಟು ಇದು ಹೀಗೆ ಅಂತೆಲ್ಲ ನನಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಡೀಟೇಲ್ಸ್ನ ಹೇಳಿದ್ರು. ಸೊ ಅವರಿಗೆಲ್ಲ ಪೇಮೆಂಟ್ ಮಾಡಿ ಅಲ್ಲಿಂದ ಮತ್ತೆ ನಾನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೋಡೋಣ, ಹೇಗೆ ಸ್ಯಾರಿಗಳನ್ನ ರೆಡಿ ಮಾಡ್ತಾರೆ, ಥ್ರೆಡ್ ಹೇಗಿರುತ್ತೆ ಅಂಥೇಳಿ ತಿಳ್ಕೊಳ್ಳೋಣ ಅಂಥೇಳಿ ಅಲ್ಲಿಗೆ ಹೊರಟೆ. ಸೊ ಅಲ್ಲಿ ನೋಡಿದಾಗ ಅವರು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಒಳ್ಳೊಳ್ಳೆ ಸ್ಯಾರೀಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ರು, ಹ್ಯಾಂಡ್ಲೂಮು ಎಲ್ಲ. ನೋಡ್ತಾ ಇಷ್ಟು ಕಷ್ಟ ಇದೆ ಇದು ಸ್ಯಾರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಅನ್ನೋದು ಕೂಡ ನನಗೆ ಗೊತ್ತಾಯಿತು. ಅವರು ಕೂಡ ತುಂಬ ಒಳ್ಳೆ ಡೀಟೇಲ್ಸ್ನ ನನಗೆ ಕೊಟ್ಟರು. ಥ್ರೆಡ್ ಬಗ್ಗೆ ಎಲ್ಲ, ಥ್ರೆಡ್ ಎಲ್ಲ ತೋರಿಸಿ ಅದು ಎಲ್ಲಿಂದ ಬರುತ್ತೆ, ಥ್ರೆಡ್ಡು ಹೇಗಾಗತ್ತೆ, ಎಷ್ಟು ದಿನ ಆಗುತ್ತೆ, ಒಂದು ಸೀರೆ ಮಾಡೋಕ್ಕೆ ನಮಗೆ ಎಷ್ಟು ಟೈಮ್ ಬೇಕಾಗತ್ತೆ ಅನ್ನೋದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ತುಂಬ ಖುಷಿ ಆಯಿತು ಅವರು ಎಕ್ಸ್ಪ್ಲೈನ್ ಮಾಡಿದ್ದ ರೀತಿ, ಮತ್ತು ಅವ್ರು ನಮ್ಮನ್ನು ಅಟೆಂಡ್ ಮಾಡಿದ ರೀತಿ ಅದೆಲ್ಲ ತುಂಬ ಇಷ್ಟ ಆಯಿತು. ನಾನು ಒಂದು 5-6 ಶಾಪ್ ವಿಸಿಟ್ ಮಾಡಿದೆ. ಸೊ ನನಗೆಲ್ಲ ಕಂಪ್ಲೀಟ್ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ, ಯಾಕಂದರೆ ನಂಗೆ ಪರ್ಚೇಸಿಂಗ್ ಮಾಡ್ತಾ ಸೀರೆಗಳನ್ನ ಪರ್ಚೇಸಿಂಗ್ ಮಾಡೋದ್ರಲ್ಲೇ ಅರ್ಧ ಟೈಮ್ ಹೋಗ್ತಿತ್ತು. ಆದಷ್ಟು ಏನೇನು ಸಿಗುತ್ತೋ ಅದನ್ನು ವಿಡಿಯೋ ಮಾಡ್ಕೊಂಡಿದ್ವಿ ಅಷ್ಟೇ ನಾವು. ಅವರು ಕೂಡ ನೋಡಿ ಎಲ್ಲಿ ಹೇಳ್ತಾ ಇದ್ದಾರೆ, ಹಿಂಗಿರುತ್ತೆ ಮ್ಯಾಮ್ ಹಿಂಗಿರುತ್ತೆ ಅಂತ ತುಂಬ ಚೆನ್ನಾಗಿ ಡೀಟೇಲ್ಸ್ ಕೊಟ್ಟರು. ಸೊ ನಾವು ಆ ಪರ್ಚೇಸ್ನ ಮುಗಿಸ್ಕೊಳ್ತಾ ತುಂಬ ಲೇಟ್ ನೈಟ್ ಆಗಿತ್ತು. ಬಂದು ರೂಮ್ ವೆಕೇಟ್ ಮಾಡಿ ಅಲ್ಲಿಂದ ಹೊರಟ್ವಿ ನಾವು. ಹೊರಟು ಮಧ್ಯದಲ್ಲಿ ಒಂದು ಹೋಟೆಲಲ್ಲಿ ಊಟ ಮಾಡಿಕೊಂಡು
ಕಾಫಿ ಟೀ ಎಲ್ಲ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಬರೀ ಸೀರೆ ಬಗ್ಗೆನೇ ಡಿಸ್ಕಷನ್ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತಲ್ವಾ, ಹಾಗೆ ಹೀಗೆ, ಮತ್ತು ಅದು ಸ್ಯಾರಿ ಎಷ್ಟು ಕಮ್ಮಿ ಇದೆ ಇಲ್ಲಿ, ಪರವಾಗಿಲ್ಲ, ಕಸ್ಟಮರ್ಸ್ಗೆ ರೀಸನಬಲ್ ರೇಟಲ್ಲಿ ಕೊಡ್ಬೋದು. ಫಸ್ಟ್ ಆಫ್ ಆಲ್ ಕಸ್ಟಮರ್ ಸ್ಯಾಟಿಸ್ಫೈಡ್ ಆಗಬೇಕು. ಅವ್ರಿಗೆ ಪ್ರೈಸು ಮತ್ತು ಕ್ವಾಲಿಟಿ ಎರಡೂ ಚೆನ್ನಾಗಿದ್ರೆ ಅವ್ರು ಬೇಗ ಸ್ಯಾಟಿಸ್ಫೈಡ್ ಆಗ್ತಾರೆ. ಸೊ ಎರಡೂ ಅವ್ರಿಗೆ ಕಂಫರ್ಟಬಲ್ ಇರಬೇಕು, ಆ ಥರ ಇರಬೇಕಂತ ನಾನು ಸ್ಯಾರಿ ಬಿಸ್ನೆಸ್, ನನಗೆ ಅದೇ ರೀತಿನೇ ನಾನು ನನ್ನ ಶಾಪಲ್ಲಿ ಕೊಡ್ತಾ ಇರೋದು ಕೂಡ. ಮತ್ತು ನಂಗೆ ಆನ್ಲೈನ್ ಬಿಸ್ನೆಸ್ ಕೂಡ ನಡೀತಾ ಇರೋದು ಅದೇ ಬೇಸಿಂದಾನೆ. ನಾನು ತುಂಬ ಆನ್ಲೈನ್ ನಂಗೆ ಇಷ್ಟ ಆಗಲ್ಲ ಮಾಡೋದಕ್ಕೆ, ಮತ್ತು ನಂಗೆ ಅಲ್ಲಿ ಪ್ರೈಸ್ ಕೂಡ ರಿವೀಲ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ನನ್ನ ಥರನೇ ಸುಮಾರು ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾರಿಗೂ ಎಫೆಕ್ಟ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಪ್ರೈಸ್ ಮೆನ್ಷನ್ ಮಾಡಲ್ಲ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪೂರ್ತಿ ವಿಡಿಯೋ ನೋಡಿ ಚೆಕ್ ಮಾಡಿ. ನನಗೆ ಯೂಟ್ಯೂಬ್ ಚಾನಲಲ್ಲಿ ಫುಲ್ ವಿಡಿಯೋ ಇರುತ್ತೆ, ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಇರುತ್ತೆ, ನೀವು ಯೂಟ್ಯೂಬ್ ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ಸ್ಯಾರೀಸ್ ಏನಾದ್ರು ಬೇಕಿದ್ರೆ ಪರ್ಸ್ನಲಾಗಿ ನನಗೆ ಕಾಲ್ ಮಾಡಿ, ಪರ್ಸ್ನಲಾಗಿ ನನಗೆ DM ಮಾಡಿ, ನಾನು ನಿಮಗೆ ಫೋಟೋಸ್ನ ಪರ್ಸ್ನಲಾಗೆ ಕಳಿಸ್ತೀನಿ. ನೀವು ವಿಡಿಯೋ ನೋಡ್ತಿದ್ರು ಪರವಾಗಿಲ್ಲ, ನಿಮ್ಮ ಪರ್ಸ್ನಲಾಗೆ ಆ ಸ್ಯಾರಿ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.